ಅಂತೂ ಸಾಕಾಗಿರುತ್ತೆ. ದಿನೇಶ್ ರಪಿ ದಿನೇಶ್ ಅಲ್ಲಲ್ಲಿ ಇನ್ನು ಅಲ್ಲೂ ಜಿಲ್ಲೆಲಿ ಅದಿದಂತಾನಲ್ಲ. ಆಮೇಲೆ ಇವ್ ನಂಗೆ ಕ್ಯಾಮ್ರಾ ಹಿಡ್ದವನೆ. ನಿಮ್ಮ ತೋತೆ ಅಲ್ಲಿ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಉಪ್ಪ ಇಲ್ಲೆಷ್ಟೇ ಕೋಳಿ? ಕೋಳಿ ಎಷ್ಟು? ಕೋಳಿ ಹಾಂ ಅಲ್ಲ ಕೇಳಿದ್ದು ಅಂದ್ರೆ ಅಮ್ಮಮ್ಮ ಅಂದ್ರೆ 300 ರೂಪಾಯಿ ಬೀಳುತ್ತೆ. 1 kg-ನಾ? 1 kg ಅಂತಲ್ಲ, 1 kg 70 ರೂಪಾಯಿ 100 ರೂಪಾಯಿ. ಯಾವ್ದು ಬೇಕು ಬಾರಮ್ಮ? ನಮ್ಮ ಕಡೆ 260 280 ರೂಪಾಯಿ ಬೆಂಗಳೂರಲ್ಲಿ. ಹಾಂ ಇಲ್ಲಿ ಸಿಗುತ್ತೆ. ಇಲ್ಲಿ ಕಡಿಮೆ ಅಲ್ವಾ? ಬೆಂಗಳೂರಲ್ಲಿ ಸ್ವಂತ ಮನೆನಾ? ಸ್ವಂತ ಇಲ್ಲ, ಲೀಸ್ಗೆ. ಹಾಂ ಅಲ್ಲಿ ಯಾರು? ಫ್ಯಾಮಿಲಿ ಎಲ್ಲ, ಅಮ್ಮ ಅಪ್ಪ ತಂದಿರು ಇದ್ದಾರೆ, ನಾನು. ನೀವೆಷ್ಟು ಜನ ಹಣ ತಂದಿರೋ? ಅಷ್ಟೇ ಅಕ್ಕ ಒಬ್ಬನೇನಾ? ನನ್ನ ಆಸೆಗಳು 1000, ಈ ಭೂಮಿಯೇ ನನ್ನ ಕಾನ್ಸೆಂಟ್. ಎಲ್ಲಿ ಕೌಶಿಕ್ಲ ಅದು ಮೇಲೆ ಮಾಡಿದ. ಇದನ್ನು ಏನು ಸ್ಟಾರ್ಟ್ ಆಯ್ತಿದ್ಯಾ ನೋಡಿ ಪೂಜೆ ಮಾಡಿ ಇವಾಗ. ಕೌಶಿಕ್ ಏನೇನೇನು ತೋರಿಸ್ಬಾ? ಅದು ಆ್ಯಪಲ್, ಅದು ಆರೆಂಜು, ಅದು ಮೋಸಂಬಿ. ನಾನು ಹೇಳಿಲ್ಲ. ಇದೇನು ಇದು ಅಡುಗೆ ಮನೆ, ಹಿಂದೆ ಇದು ಹಾಲು, ದೊಡ್ಡ ಹಾಲು, ಅದು ದೇವ್ರ ಮನೆ. ನೀನು ಮುಂದೆ ಬರ. ಇದು ದೇವ್ರ ಮನೆ. ದೇವ್ರ ಮನೆ ದೇವ್ರ ಮನೆ ಅಂತೆ. ಇದು ವಾಶ್ರೂಮು. ತೋರಿಸು. ಇದು ಅದು ರೂಮು. ಬಾರ ನಮ್ಮ ಮುಂದೆ. ನೀನು ಬಂದು ತೋರಿಸ್ಬೇಕು ನೋಡಿ. ಇದು ನಮ್ಮ ರೂಮು. ಹಾಂ ಇದು ರೂಮ್ ಅಂತೆ. ಇದು ರೂಮ್ ಅಂತ ಇನ್ನೇನು ಇನ್ನೂ ಇಲ್ಲ ಇದಂತೆ. ಇದು ಬಾಲ್ಕನಿ. ಹಾಂ ಬರ. ಇದು ಬಾಲ್ಕನಿ. ಯಾವುದು ಬಾಲ್ಕನಿ? ವರ್ಷ ನೀನು ವರ್ಷ ನೀನು. ಇದು ಅವ್ನು ಟೆರೇಸ್ ಯಾರು ನೋಡ್ತಾರೆ ಬಿಡು. ನೀನು ಹೋಗಲಿ, ಅವ್ನು ಬರ್ತಾನೆ ಹೋಗು. ಇದು ಟೆರೇಸು. ಟೆರೆಸ್ ಅನ್ನೋದಕ್ಕಿಂತ ಫ್ಯೂಚರ್ ಪ್ಲ್ಯಾನ್ ಏನೋ ಫ್ಯೂಚರ್ ಪ್ಲ್ಯಾನ್ ಮಾಡಿದ್ದಾರೆ ಇಂಜಿನಿಯರ್. ನೋಡೋಣ ಕೇಳಿಸ್ಕೊಳ್ಳಿ, ಹೇಳಿ. ಪ್ಲಾನ್ ಏನೋ ಮಾಡಿಲ್ಲ, ಐಡಿಯಾ ಇರೋದು. ಇಲ್ಲ ಇನ್ನೊಂದು ಫ್ಲೋರ್ ಕಟ್ಟೋದಕ್ಕೆ ಅದಕ್ಕೆ ತಾನೇ ಕಂಬಿ ಎಲ್ಲ ಬಿಟ್ಟಿರೋದು. ಊರೆಲ್ಲ ಈ ಥರ ಕಂಬಿ ಬಿಟ್ಟಿದ್ದೀವಿ. ಊರಲ್ಲಿ ಈಗ ಯಾರ್ಯಾರು ಬಿಟ್ಟಿರ್ತಾರೋ ಅವ್ರದ್ದೆಲ್ಲ ಒಂದು ಚಿಕ್ಕ ಆಸೆ ಇರುತ್ತೆ. ಹೌದು, ಮೇಲೆ ಇನ್ನೊಂದು ಫ್ಲೋರ್ ಬರುತ್ತೆ ಅಂತ. ಅದು ಯಾವ ಥರ? ಅದು ಗ್ರೀನರಿ ಈ ಥರ ಇಲ್ಲಿ ಬರುತ್ತೆ. ಇಲ್ಲ ಅಂತೇಳಿ ಅಲ್ಲಿ ಜಾಗ ಇದೆಯಲ್ಲ, ಆ ಕಡೆ ಇನ್ನೊಂದು ಮನೆ, ಕೆಳಗಡೆ ಗ್ರೌಂಡ್ ಫ್ಲೋರ್, ಅಣ್ಣಂಗಂದು ತಮ್ಮಂಗಂದು ಅಷ್ಟೇ. ಯಾವ್ದಾದ್ರು ಇಟ್ಕೊಳ್ಳಿ, ಅವ್ನಿಗೆ ಯಾವ್ದು ಬೇಕಾದ್ರೆ ನಮ್ಗೆ ಯಾವುದಾದ್ರು ಒಂದು. ಸರ್ ಪ್ಲಾನಿಂಗ್ ಎಲ್ಲ ನಿಂದೇನಾ? ಪ್ಲಾನಿಂಗು ಯೋಚನೆ ಮಾಡೋಣ ಈಗೇನ ಅರ್ಜೆಂಟ್ ಅಲ್ಲ. ಇದು ಮಾಡಿದ್ದು ಇದು ಅಮ್ಮ ಎಲ್ಲ ಫುಲ್ಲು ಪೈಂಟಿಂಗು ಎಲ್ಲ ಫುಲ್ ಅಮ್ಮದು ಚೆನ್ನಾಗಿದೆ. ಸರಿ, ನಮ್ಮ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಮಾಮ್. ಎಸ್, ಎಲ್ಲರ ಮನೆಯಲ್ಲೂ ಅವ್ರ ಅಮ್ಮದಿರೇ ಗ್ರೇಟ್. ಸೊ ಅವ್ರಿಲ್ಲ ಅಂದರೆ ಯಾವ ಪ್ಲ್ಯಾನು ನಡೆಯೋದೇ ಇಲ್ಲ ಅಲ್ಲ. ಅದು ನಿಜ. ಏನೋ ಎಲ್ಲ ಪ್ಲ್ಯಾನ್ಗಳು ಬೇಕಾದ್ರೆ ನಾವು ಅವ್ರೇ ಅಷ್ಟೇ. ಸರಿ ಮಚ್ಚ, ನಾವು ಬೇಗ ಹೊರಡ್ತೀವೋ, ಸ್ವಲ್ಪ ಬೇರೆ ಕಡೆ ಹೋಗ್ಬೇಕು. ಹಾಂ, ಬೆಳಗ್ಗೆ ಟಿಫನ್ ಮಾಡಿದ್ದೀನಿ ಸಾಕು. ಅದಾದ್ಮೇಲೆ ಹೊರಡ್ತೀನಿ. ಇನ್ನೇನು ಟೈಮ್ ಆಯ್ತಲ್ಲ, ಹೊರಡ್ತೀನಿ ಬಿಡು. ಸರಿ ಬಂದವರೇ, ಆಮೇಲೆ ಮಾಡ್ತೀನಿ ರೀ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ. ನೀನ್ ಮಾತಾಡಿ ಕೆಟ್ಟದಲ್ಲ ಈಗ. ಸಮಾಧಾನ. ಆಕಾಶ್, ಬ್ಲ್ಯಾಕ್ ಕಲರ್ ಮೇಲೆ ಇಡ್ಬೇಡ, ಜಾರುತ್ತೆ. ಮಚ್ಚ ಬ್ಲ್ಯಾಕ್ ಕಲರ್ ಮೇಲೆ ಇಡ್ಬೇಡ, ಜಾರುತ್ತೆ.
ಮಚ್ಚಾ ಇಲ್ಲೇ ಒಂದು ಸ್ನಾನ ಮಾಡೋದಾಗಿತ್ತಾನೋ. ಚೆನ್ನಾಗೈತೆ. ಹಾಂ ಅದಕ್ಕೆ ಪಾಚಿ ಮೇಲೆ ಹೆಂಗೆ ಹೋಗುತ್ತೆ ಮಚ್ಚಾ ಇದ್ರಲ್ಲಿ ಬಿದ್ದಿದ್ರಲ್ಲ, ಯಾರು ಬಿದ್ದಿದ್ದು? ಕಲ್ಯಾಣಿಲಿ. ಹ್ಞೂ ಕಲ್ಯಾಣಿ ನಾನೇ ಕಲ್ಯಾಣಿ ಮಚ್ಚಿ ಪೀಕ ಪರಿಸ್ಥಿತಿ ಯಾರು ಬಿದ್ದಿದ್ರು ಮಚ್ಚಿ, ನಾನು ನೀನು ಪೀಕ ಪರಿಸ್ಥಿತಿ. ಏ ನಾವು ಹೋಗಿಲ್ಲ, ಯಾರು ಬಿದ್ದಿದ್ರು? ಹಾಂ ಅಲ್ಲೆಲ್ಲ ಇಲ್ಲ. ಇಲ್ಲಿ ಬಟ್ಟೆ ಬಿಟ್ಟು ಮಲ್ಕೊಂಡ್ಬಿಟ್ರೆ ಸ್ವರ್ಗ. ಇಲ್ಲಂತೂ ಏನಿಲ್ಲ, ಆರಾಮಾಗಿದೆ. ಬಾರಾಜ ಕೌಶಿ ವಿಡಿಯೋ ಶೂಟ್ ಮಾಡೋಣ. ಕೌಶಿಕ್ ನಾನು ಬಂದೆ ಅಂತಾರೆ. ಓಡ್ಬಾ ಅಲ್ಲಿಂದ ಓಡ್ಬಾ. ಪಾಸ್ ಹೇಳ್ತಾ ಇದ್ದೀನಿ. ಕೌಶಿಕ್ ಫಸ್ಟ್ ಬಣಿ ಮಾಡಿದೆ ಹುಡುಗನೇ. ಯಮನ್ ನೋಡಿ, ಯಾವತ್ತಾದ್ರೂ ನೀವು ಕಾಲಿರಬೇಕಾದ್ರೆ ಈ ಥರ ಗಾಡಿನ ಬೇರೆಯವ್ರ ಕೈಲಿ ವೀಡಿಯೋ ಮಾಡೋಕ್ಕೆ ಕೊಡಬಾರ್ದು, ನಮ್ಮ ಪಾಡು ನಾವೇ ಮಾಡ್ಕೋಬೇಕು. ಇನ್ನೊಬ್ಬನ ಕೇಳಿದ್ರೆ ಒಂದು ಕೋತಿಗ ಗಂಚಲೆ ಮಾತಾಡ್ತಾರೆ. ಅದಕ್ಕೆ ನಮ್ಮ ಪಾಡು ನಾವು ವೀಡಿಯೋ ಮಾಡ್ಕೊಂಡು ಆರಾಮಾಗಿದ್ರೇ ಸಾಕು. ಇಂಥವ್ರ ಹತ್ರ ಮಾತ್ರ ಕೊಡೋಕ್ಕೆ ಹೋಗ್ಬೇಡ್ರಿ. ಬೇರೆಯವ್ರಿಗೆ ಹೆಣ್ಮಕ್ಳಿಗಾದ್ರೆ ಓಡಿ ವೀಡಿಯೋ ಮಾಡ್ತಾರೆ. ಬಟ್ ನೀರು ಚೆನ್ನಾಗಿದೆ. ಒಳಗಡೆ ಹೋಗಿ ನೋಡೋಣ ಬನ್ನಿ ನೀರು ಹೆಂಗಿರುತ್ತೆ ಅಂತ. ಒಳಗಡೆ ವ್ಯೂ ಹೆಂಗೆ ಬಂದಿರುತ್ತೋ ಗೊತ್ತು. ಗಾಡಿ ವಾಶ್ ಮಾಡಿ ಆಯಿತು ನೋಡಿ. ಈ ಥರ ಜಾಗದಲ್ಲಿ ಗಾಡಿ ವಾಶ್ ಮಾಡ್ಕೊಂಡು ಕೂತ್ಕೊಂಡಿರೋದು ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ನೀವು ಯಾವತ್ತಾದರೂ ಗಾಡಿ ಈ ಥರ ವಾಶ್ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿತ್ತು. ನನಗಂತೂ ನಾನು ಯಾವಾಗಲೂ ಈ ಥರ ತೊಳೆಯೋಕೆ ಹೋಗೋದು. ಕೆಲವೊಂದು ಸಲ ಏನು ಮಾಡ್ತೀನಿ ಅಂತಂದರೆ ಟೈಮ್ ಇರಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತೀನಿ. ಅಪರೂಪ ಈ ಥರ ನಾನೆಲ್ಲ ಗಾಡಿ ವಾಶ್ ಮಾಡೋದು. ಸೊ ಅಲ್ಲಿ ನಾವು ಒಳಗಡೆ ಬಿಡ್ಬೋದಾಗಿತ್ತು ಬೈಕ್ನ, ಬಟ್ ಬಿಟ್ಟರೆ ಏನಾಗುತ್ತೆ ಅಂತಂದರೆ ನೋಡಿ ಅಲ್ಲಿ ಅಲ್ಲ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿಂದ ಗಾಡಿ ಬೇಕಾದ್ರೆ ಹೋಗುತ್ತೆ ಮತ್ತು ಅಲ್ಲಿಂದ ವಾಪಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಗಾಡಿ ಒಳಗಡೆ ಬಿಡ್ತಿದ್ದೆ ನಾನು. ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮುಂದೆ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಹುಡುಗ ಅಲ್ಲಿ ಕೂತವನು ನೋಡಿ, ಹೆಂಗೆ ಕೂತವನೆ ಒಳಗವನೆ. ಯಾರೋ ಜಾಕ್ ಇವನ್ ದೊಡ್ಡ ಜಕ್ ನನ್ನ ಮಗ. ಟೈಮ್ ಬಂದು ಇವಾಗ 11:38 ಆಗಿದೆ. ನಾವಿನ್ನೂ ಇಲ್ಲೇ ಇದ್ದೀವಿ. ಊರ ಹೆಸರು ಬಂದಿದ್ದಾನ ಆಡ್ಲಿ ಅಂತೆ. ಆಡ್ಲಿ ಹತ್ರ ಇದ್ದೀವಿ. ಅಲ್ಲಿ ಆಡ್ಲಿ ಅಂತ ತೋರಿಸಿದ. ಆವಾಗಲೇ ಆಡ್ಲಿ ಅಂತ ಮಾತಾಡ್ತಿದ್ವಲ್ಲ. ಹಾಡ್ಲಿ ಅಂತೆ. ಹಾಡ್ಲಿ ಏನೋ ಒಂದು ಇಡ್ಲಿ. ಇನ್ನೊಂದು 15 ಮಿನಿಟ್ಸ್, ಒಂದು 20 ಮಿನಿಟ್ಸ್ ಇಲ್ಲಿಂದ ಹೊರಡ್ತೀವಿ. ಟೀ ಕುಡಿತಾ ಹೋಗೋಣ. ಅಲ್ಲಿ ಮೇಷ್ಟ್ರೆ ನಿನಗೂ ಅಜಯ್ ಬೇಡ ಬಿಡು. ಸಾಂಗ್ ಸಿಚುವೇಶನ್ ತಗ್ದಂಗೆ ಸಾಂಗ್ ಹಾಕಿದ್ದಾರೆ. ನಿಮಗೆ ಕೇಳಿಸಲ್ಲ ಆದರೂ ನಾನು ಈ ಸಾಂಗ್ನಲ್ಲಿ ಹಾಕ್ತೀನಿ, ಕೇಳಿಸ್ಕೊಳ್ಳಿ ನೀವು. ಸರಿ ಬನ್ನಿ, ನಾನು ಮುಂದೆ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.